ನಮಸ್ಕಾರ ವಿದ್ಯಾರ್ಥಿಗಳೇ, ಇಂದಿನ ಈ ಐತಿಹಾಸಿಕ ವಿಶ್ಲೇಷಣಾ ತರಗತಿಗ ನಿಮಗೆಲ್ಲರಿಗೂ ಸ್ವಾಗತ. ಇಂದು ನಾವು ಕೇವಲ ಒಂದು ಸಾಮಾನ್ಯ ಸಾಮ್ರಾಜ್ಯದ ಕಥೆಯನ್ನಲ್ಲ, ಬದಲಾಗಿ ಸೇನಾ ಕಾರ್ಯತಂತ್ರ ಮತ್ತು ರಾಜ್ಯಭಾರದ ಕೌಶಲ್ಯದ ಒಂದು ಶ್ರೇಷ್ಠ ಮಾದರಿಯನ್ನು ಅಧ್ಯಯನ ಮಾಡಲಿದ್ದೇವೆ. ಮೊಘಲ್ ಸಾಮ್ರಾಜ್ಯದ ನಾಟಕೀಯ ವಿಸ್ತರಣೆ ಮತ್ತು ಅಕ್ಬರನ ಅದ್ಭುತ ದಂಡಯಾತ್ರೆಗಳ ಬಗ್ಗೆ ವಿವರವಾಗಿ ತಿಳಿಯಲಿದ್ದೇವೆ. ಸರಿ, ಈಗ ಈ ಆಸಕ್ತಿದಾಯಕ ವಿಷಯದ ಆಳಕ್ಕೆ ಇಳಿಯೋಣ. ಇಂದಿನ ನಮ್ಮ ಅಧ್ಯಯನವನ್ನು ಪ್ರಮುಖವಾಗಿ 5 ಹಂತಗಳಲ್ಲಿ ನೋಡಲಿದ್ದೇವೆ. ಮೊಘಲ್ ಸಾಮ್ರಾಜ್ಯದ ಬುನಾದಿ, ಅಕ್ಬರನ ಅಧಿಕಾರಾರೋಹಣ, ಆತನ ಸೈನಿಕ ವಿಸ್ತರಣೆ, ರಾಜತಾಂತ್ರಿಕತೆ ಮತ್ತು ಕೊನೆಯದಾಗಿ ದಕ್ಷಿಣ ಭಾರತದ ದಂಡಯಾತ್ರೆ. ಬನ್ನಿ ಶುರು ಮಾಡೋಣ. ವಿಭಾಗ 1: ಮೊಘಲ್ ಸಾಮ್ರಾಜ್ಯದ ಬುನಾದಿ. ಅಕ್ಬರ್ನ ಅಸಾಧಾರಣ ಸಾಧನೆಗಳನ್ನು ಅರ್ಥ ಮಾಡಿಕೊಳ್ಳಬೇಕಾದರೆ ಆತನಿಗೆ ಬಳುವಳಿಯಾಡಿ ಬಂದ ಆ ಅಸ್ಥಿರ ಸಾಮ್ರಾಜ್ಯದ ಹಿನ್ನೆಲೆಯನ್ನು ನಾವು ಮೊದಲು ನೋಡಲೇಬೇಕು. ಈ ಟೈಮ್ಲೈನ್ ಅನ್ನು ಒಮ್ಮೆ ಗಮನಿಸಿ. ಇಲ್ಲಿ ಅಧಿಕಾರ ಎಷ್ಟು ಬೇಗ ಕೈ ಬದಲಾಗ್ತಿತ್ತು ಗೊತ್ತಾ? 1526ರಲ್ಲಿ ಬಾಬರ್ ಸಾಮ್ರಾಜ್ಯ ಕಟ್ಟಿದ. ಆದ್ರೆ ಅವನ ಮಗ ಹುಮಾಯೂನ್ ಶೇರ್ ಶಾ ಸೂರಿ ಎದುರು ಸೋತು ಬರೋಬ್ಬರಿ 15 ವರ್ಷ ಅಲೆದಾಡ್ಬೇಕಾಯ್ತು. ಈ ಕಷ್ಟದ ಕಾಲದಲ್ಲೇ ಅಂದ್ರೆ 1542ರಲ್ಲಿ ಅಮರಕೋಟೆಯಲ್ಲಿ ಅಕ್ಬರನ ಜನನವಾಗುತ್ತೆ. ಹೇಗೋ ಕಷ್ಟಪಟ್ಟು ಹುಮಾಯೂನ್ ಮತ್ತೆ ಅಧಿಕಾರ ಹಿಡಿಯುತ್ತಾನೆ ಅಂದುಕೊಳ್ಳೋವಾಗ್ಲೇ 1556ರಲ್ಲಿ ಆತ ಹಠಾತ್ ಮರಣ ಹೊಂದುತ್ತಾನೆ. ಯೋಚಿಸಿ, ಸಾಮ್ರಾಜ್ಯದ ಪರಿಸ್ಥಿತಿಯಾಗ ಎಷ್ಟು ಅತಂತ್ರವಾಗಿತ್ತು ಅಂತ. ಇದು ನಮ್ಮನ್ನು 2ನೇ ವಿಭಾಗಕ್ಕೆ ಕರೆದೊಯ್ಯುತ್ತದೆ: ಅಕ್ಬರನ ಅಧಿಕಾರಾರೋಹಣ. ದಿಕ್ಕೇ ತೋಚದಂತಹ ಬಿಕ್ಕಟ್ಟಿನ ಪರಿಸ್ಥಿತಿಯಲ್ಲಿ ಒಬ್ಬ ಅಧಿಹರಿಯದ ಬಾಲಕ ಛಿದ್ರವಾಗಿದ್ದ ಸಾಮ್ರಾಜ್ಯವನ್ನು ತನ್ನ ಸುಪರ್ದಿಗೆ ತೆಗೆದುಕೊಂಡ ಕಥೆಯಿದು. ಸರಿಯಾಗಿ ಓದಿಗೆ ಕೂರುವ ವಯಸ್ಸು ಕೇವಲ 14 ವರ್ಷ. ಯಾವುದೇ ಔಪಚಾರಿಕ ಶಿಕ್ಷಣವಿಲ್ಲ, ರಾಜಕೀಯ ತರಬೇತಿಯೂ ಇಲ್ಲ. ಇಂತಹ ಪರಿಸ್ಥಿತಿಯಲ್ಲಿ ಅಕ್ಬರ್ ಅಧಿಕಾರಕ್ಕೆ ಬರುತ್ತಾನೆ. ಅವನ ಬೆಂಬಲಕ್ಕೆ ನಿಂತದ್ದು ರಾಜಪ್ರತಿನಿಧಿ ಬೈರಾಮ್ ಖಾನ್. ಆದರೆ ಸಮಸ್ಯೆ ಅದಲ್ಲ. ಬಂಗಾಳದ ಸೇನಾಧಿಪತಿ ಹೇಮು ಆಗಲೇ ದೆಹಲಿ ಮತ್ತು ಆಗ್ರಾವನ್ನು ವಶಪಡಿಸಿಕೊಂಡಿದ್ದ. ಯಾವುದೇ ಅನುಭವವಿಲ್ಲದ 14 ವರ್ಷದ ಹುಡುಗ ಶತ್ರುಗಳ ಕೈಯಲ್ಲಿರುವ ತನ್ನ ರಾಜಧಾನಿಯನ್ನು ಮರಳಿ ಪಡೆಯುವುದು ಹೇಗೆ? ನಿಜಕ್ಕೂ ಕಷ್ಟದ ಪ್ರಶ್ನೆ ಅಲ್ವಾ? ಉತ್ತರ 1556ರ 2ನೇ ಪಾಣಿಪತ್ ಕದನದಲ್ಲಿದೆ. ಯುದ್ಧದಲ್ಲಿ ಬಹುತೇಕ ಹೇಮುವೆ ಗೆದ್ದಿದ್ದ. ಆದರೆ ಅದೃಷ್ಟ ಆಟ ಆಡಿದ್ದು ಒಂದು ಬಾಣದ ರೂಪದಲ್ಲಿ. ಹೌದು, ವಿಜಯದ ಅಂಚಿನಲ್ಲಿದ್ದ ಹೇಮುವಿನ ಕಣ್ಣಿಗೆ ನೇರವಾಗಿ ಒಂದು ಬಾಣ ಬಂದು ನಾಟುತ್ತೆ. ಆತ ಪ್ರಜ್ಞೆ ತಪ್ಪುತ್ತಾನೆ. ಇದು ಇಡೀ ಯುದ್ಧದ ಚಿತ್ರಣವನ್ನೇ ಸಂಪೂರ್ಣವಾಗಿ ಬದಲಾಯಿಸ್ಬಿಟ್ಟು. ನಾಯಕನಿಲ್ಲದ ಹೇಮುವಿನ ಸೈನ್ಯ ದಿಕ್ಕಾಪಾಲಾಗಿ ಓಡಿಹೋಯಿತು. ಮುಂದೇನಾಯಿತು? ಬೈರಾಮ್ ಖಾನ್ ಹೇಮುವನ್ನು ಕೊಲ್ಲುತ್ತಾನೆ. ಇದರೊಂದಿಗೆ ಅಕ್ಬರ್ ತನ್ನ ರಾಜಧಾನಿಗಳಾದ ದೆಹಲಿ ಮತ್ತು ಆಗ್ರಾವನ್ನು ಮರಳಿ ಪಡೆಯುತ್ತಾನೆ. ಆದರೆ ವಿದ್ಯಾರ್ಥಿಗಳೇ, ನೆನಪಿರ್ಲಿ, ಸಿಂಹಾಸನವನ್ನು ಉಳಿಸಿಕೊಳ್ಳುವುದು ಕೇವಲ ಮೊದಲ ಹೆಜ್ಜೆ ಮಾತ್ರ ಆಗಿತ್ತು. ಅಕ್ಬರನ ಅಸಲಿ ರಾಜಕೀಯ ತಂತ್ರ ಇನ್ನಷ್ಟೇ ಶುರುವಾಗ್ಬೇಕಿತ್ತು. ಈಗ 3ನೇ ವಿಭಾಗ: ವ್ಯವಸ್ಥಿತ ಸೈನಿಕ ವಿಸ್ತರಣೆ. ಅಕ್ಬರನು ತನ್ನ ಸಾಮ್ರಾಜ್ಯವನ್ನು ಹೇಗೆ ಬೆಳೆಸಿದ ಮತ್ತು ಸಂಪತ್ತನ್ನು ಹೇಗೆ ಕ್ರೋಢೀಕರಿಸಿದ ಅನ್ನೋದರ ಲೆಕ್ಕಾಚಾರ ಇದು. ಈ ಪಟ್ಟಿಯನ್ನು ನೋಡಿ. ಅಕ್ಬರನ ವಿಸ್ತರಣೆ ಸುಮ್ನೆ ಯಾವುದೋ ಭಾವನಾತ್ಮಕ ನಿರ್ಧಾರವಾಗಿರಲಿಲ್ಲ. ಅದು ಪಕ್ಕಾ ಲೆಕ್ಕಾಚಾರ. ಪ್ರತಿಯೊಂದು ಪ್ರದೇಶದ ಮೇಲೂ ಆತ ಒಂದೊಂದು ನಿರ್ದಿಷ್ಟ ಕಾರಣಕ್ಕೆ ಕಣ್ಣಿಟ್ಟಿದ್ದ. ಗೋಂಡ್ವಾನದಲ್ಲಿ ರಾಣಿ ದುರ್ಗಾವತಿ ವೀರಾವೇಶದಿಂದ ಹೋರಾಡಿ ಪ್ರಾಣಬಿಟ್ಟಾಗ ಆ ರಾಜ್ಯವನ್ನು ಸೇರಿಸಿಕೊಂಡ. ಗುಜರಾತ್ ಮೇಲೆ ಕಣ್ಣಿಟ್ಟಿದ್ದು ಅದರ ಅಪಾರ ಸಂಪತ್ತು ಮತ್ತು ಸಮುದ್ರ ವ್ಯಾಪಾರದ ಲಾಭಕ್ಕಾಗಿ. ಬಂಗಾಳ ಮತ್ತು ಒರಿಸ್ಸಾದಲ್ಲಿ ದೌದ್ ಖಾನ್ ದಂಗೆ ಎದ್ದಾಗ ಅದನ್ನು ನಿರ್ದಯವಾಗಿ ಹತ್ತಿಕ್ಕಿದ. ಇನ್ನು ಕಾಬೂಲ್, ತನ್ನ ಮಲ ಸಹೋದರ ಹಕೀಂ ಮಿರ್ಜಾ ತೀರಿಕೊಂಡ ತಕ್ಷಣ 1585ರಲ್ಲಿ ಅದನ್ನು ತನ್ನದಾಗಿಸಿಕೊಂಡ. ಎಂತಹ ತಂತ್ರ ನೋಡಿ! ಇಲ್ಲಿ ಗುಜರಾತ್ ವಿಜಯದ ಬಗ್ಗೆ ನಾವು ವಿಶೇಷವಾಗಿ ಮಾತನಾಡಬೇಕು. ಗುಜರಾತ್ ಗೆದ್ದಿದ್ರಿಂದ ಅಕ್ಬರ್ನಿಗೆ ಎಷ್ಟು ಆರ್ಥಿಕ ಲಾಭ ಆಯ್ತು ಗೊತ್ತಾ? ಆ ಅಪಾರ ಸಂಪತ್ತನ್ನು ಬಳಸಿ ಆತ ಆಗ್ರಾದ ಬಳಿ ಫತೇಪುರ ಸಿಕ್ರಿ ಎಂಬ ಭವ್ಯವಾದ ಒಂದು ಸಂಪೂರ್ಣ ಹೊಸ ರಾಜಧಾನಿಯನ್ನೇ ನಿರ್ಮಿಸಿಬಿಟ್ಟ. ಇದು ಕೇವಲ ಸೈನಿಕ ಜಯವಲ್ಲ, ಭಾರೀ ಆರ್ಥಿಕ ಲಾಭವೂ ಆಗಿತ್ತು. ಈಗೆಲ್ಲರ ಗಮನ ವಿಭಾಗ 4ರತ್ತ: ರಾಜತಾಂತ್ರಿಕತೆ ಮತ್ತು ರಜಪೂತ ನೀತಿ. ಇದು ಅಕ್ಬರನ ಅತ್ಯಂತ ಅದ್ಭುತವಾದ ರಾಜಕೀಯ ಆವಿಷ್ಕಾರ. ಕೇವಲ ಕತ್ತಿ ಹಿಡಿದು ಯುದ್ಧ ಮಾಡಿದ್ರೆ ಮಾತ್ರ ಸಾಮ್ರಾಜ್ಯ ಉಳಿಯಲ್ಲ ಅನ್ನೋದು ಅಕ್ಬರನಿಗೆ ಚೆನ್ನಾಗ್ ಗೊತ್ತಿತ್ತು. ಅದಕ್ಕೆ ಆತ ತನ್ನ ಈ ರಜಪೂತ ನೀತಿಯನ್ನು ತಂದ. ಈ 4 ಹಂತಗಳನ್ನು ಗಮನಿಸಿ. ಮೊದಲು ರಜಪೂತರ ಅದ್ಭುತ ಶೌರ್ಯವನ್ನು ಆತ ಗುರುತಿಸಿದ. ಅವರನ್ನು ಬಲವಂತವಾಗಿ ತುಳಿಯುವ ಬದಲು ಸ್ನೇಹದ ಹಸ್ತ ಚಾಚಿದ. ಅಂಬರ್ನ ಜೋಧಾಬಾಯಿಯ ಜೊತೆಗಿನ ವಿವಾಹದ ಮೂಲಕ ಕೌಟುಂಬಿಕ ಸಂಬಂಧ ಬೆಳೆಸಿದ.
ಅಷ್ಟೇ ಅಲ್ಲ, ರಜಪೂತ ನಾಯಕರನ್ನೂ ತನ್ನ ಆಸ್ಥಾನದಲ್ಲಿ ಮನ್ಸಬ್ದಾರರನ್ನಾಗಿ ಅಂದ್ರೆ ಉನ್ನತ ಅಧಿಕಾರಿಗಳನ್ನಾಗಿ ನೇಮಿಸಿದ. ತನ್ನ ಅತಿದೊಡ್ಡ ಶತ್ರುಗಳನ್ನೇ ತನ್ನ ಆಪ್ತ ಮಿತ್ರರನ್ನಾಗಿ ಮಾಡಿಕೊಂಡದ್ದು ಅಕ್ಬರನ ನಿಜವಾದ ಮಾಸ್ಟರ್ ಸ್ಟ್ರೋಕ್. ಈ ನೀತಿಯಿಂದ ಏನಾಯ್ತು ಅಂತೀರಾ? ಅಂಬರ್, ರಣಥಂಬೋರ್, ಕಲಿಂಜಾರ್, ಜೋಧ್ಪುರ್, ಬಿಕನೇರ್ ಹೀಗೆ ದೊಡ್ಡ ದೊಡ್ಡ ರಾಜ್ಯಗಳೆಲ್ಲ ಸ್ವಯಂ ಪ್ರೇರಿತವಾಗಿ ಅಕ್ಬರನ ಸಾರ್ವಭೌಮತ್ವವನ್ನು ಒಪ್ಪಿಕೊಂಡವು, ಬದಲಿಗೆ ತಮ್ಮ ಆಂತರಿಕ ಅಧಿಕಾರವನ್ನು ಉಳಿಸಿಕೊಂಡವು. ಆದರೆ ಇಲ್ಲಿ ಗಮನಿಸಬೇಕಾದ ರೋಚಕ ಸಂಗತಿಯೆಂದರೆ ಮೇವಾರ. ಮೇವಾರ ಮಾತ್ರ ಅಕ್ಬರನ ಎದುರು ತಲೆಬಾಗಲು ಸಂಪೂರ್ಣವಾಗಿ ನಿರಾಕರಿಸಿತು. ಅಕ್ಬರನ ಅಧೀನತೆಯನ್ನು ಅದು ಒಪ್ಲೆಯಿಂದ. ಮೇವಾರದ ಈ ಹೋರಾಟ ಇತಿಹಾಸದಲ್ಲೇ ಅತ್ಯಂತ ಪ್ರಸಿದ್ಧವಾದದ್ದು. 1568ರಲ್ಲಿ ಅಕ್ಬರ್ ರಾಜ ಉದಯ್ ಸಿಂಗನ್ನು ಸೋಲಿಸಿ ಚಿತ್ತೂರನ್ನು ವಶಪಡಿಸಿಕೊಂಡ. ಆದರೂ ಉದಯ್ ಸಿಂಗ್ ಕೊನೆಯುಸಿರಿರುವವರೆಗೂ ಹೋರಾಡಿದ. ಆತನ ನಂತರ ಅವನ ಮಗ ದ ಗ್ರೇಟ್ ರಾಣಾ ಪ್ರತಾಪ ಸಿಂಗ್ ಈ ಹೋರಾಟವನ್ನು ಮುಂದುವರಿಸಿದ. 1576ರ ಮಹತ್ವದ ಹಳದಿಘಾಟಿ ಕದನದಲ್ಲಿ ರಾಣಾ ಪ್ರತಾಪನಿಗೆ ಭಾರಿ ನಷ್ಟವಾಯಿತು. ಆದರೂ ಆತ ಶರಣಾಗಲಿಲ್ಲ, ಗಿರಿಲ್ಲಾ ಯುದ್ಧ ಶುರು ಮಾಡಿದ. ಇದು ಮೊಘಲರ ಅಪಾರ ಸಂಪನ್ಮೂಲಗಳನ್ನು ಕರಗಿಸಿತು. ಅಂತಿಮವಾಗಿ ರಾಣಾ ಪ್ರತಾಪನ ಮರಣದ ನಂತರವೇ ಅಕ್ಬರನಿಗೆ ಮೇವಾರವನ್ನು ಸಂಪೂರ್ಣವಾಗಿ ತನ್ನ ವಶಕ್ಕೆ ತೆಗೆದುಕೊಳ್ಳಲು ಸಾಧ್ಯವಾಯಿತು. ವಿಭಾಗ 5: ದಕ್ಷಿಣ ಭಾರತದ ದಂಡಯಾತ್ರೆಗಳು. ಇದು ಅಕ್ಬರನ ವಿಸ್ತರಣೆಯ ಅಂತಿಮ ಘಟ್ಟ. ಉತ್ತರ ಮತ್ತು ಪಶ್ಚಿಮದಲ್ಲಿ ಭದ್ರವಾದ ಮೇಲೆ ಅಕ್ಬರನ ಕಣ್ಣು ದಕ್ಷಿಣದ ಶ್ರೀಮಂತ ರಾಜ್ಯಗಳ ಮೇಲೆ ಬಿತ್ತು. ಇಲ್ಲಿಯೂ ಆತ ತನ್ನ ಹಳೆಯ ತಂತ್ರವನ್ನೇ ಬಳಸಿದ. ಮೊದಲು ಬೀದರ್, ಖಾಂದೇಶ್, ಅಹಮದ್ನಗರ್, ಗೋಲ್ಕಂಡ ಮತ್ತು ಬಿಜಾಪುರಗಳಿಗೆ ರಾಜತಾಂತ್ರಿಕ ನಿಯೋಗ ಕಳುಹಿಸಿದ. ಆದರೆ ಖಾಂದೇಶ್ ಬಿಟ್ಟು ಮತ್ಯಾರೂ ಒಪ್ಪಲಿಲ್ಲ. ಆಗ ಅಕ್ಬರ್ ಸ್ವಲ್ಪವೂ ಹಿಂದೇಟು ಹಾಕದೆ ತಕ್ಷಣ ತನ್ನ ಬೃಹತ್ ಸೈನ್ಯವನ್ನು ದಕ್ಷಿಣದತ್ತ ನುಗ್ಗಿಸಿದ. ದಕ್ಷಿಣದ ಈ ಯುದ್ಧಗಳೂ ಖಂಡಿತ ಸುಲಭವಾಗಿರಲಿಲ್ಲ. ಅಲ್ಲಿ ಪ್ರಬಲವಾದ ವಿರೋಧವಿತ್ತು. ಅದರಲ್ಲೂ 1595ರಲ್ಲಿ ಅಹಮದ್ನಗರದ ರಾಣಿ ಚಾಂದ್ ಬೀಬಿ ಮೊಘಲರ ಆಕ್ರಮಣದ ವಿರುದ್ಧ ಹೋರಾಡಿದ ಪರ್ಯಂತೂ ಇತಿಹಾಸದಲ್ಲಿ ಅಜರಾಮರ. ಒಬ್ಬ ಮಹಿಳೆ ಇಷ್ಟು ಬೃಹತ್ ಸೈನ್ಯವನ್ನು ಎದುರಿಸಿದ ಆ ಧೈರ್ಯ ನಿಜಕ್ಕೂ ಸ್ಫೂರ್ತಿದಾಯಕ. ಆದ್ರೆ ದುರಾದೃಷ್ಟವಶಾತ್ ಆಕೆ ವಿಫಲರಾದಳು. ಅಂತಿಮವಾಗಿ ಅಕ್ಬರ್ ಅಹಮದ್ನಗರ ಮತ್ತು ಬೀದರನ್ನು ಗೆದ್ದುಕೊಳ್ಳುವಲ್ಲಿ ಯಶಸ್ವಿಯಾದ. ಒಮ್ಮೆ ಕಲ್ಪಿಸಿಕೊಳ್ಳಿ ವಿದ್ಯಾರ್ಥಿಗಳೇ, ಸತತ ಯುದ್ಧಗಳು ಮತ್ತು ಜಾಣ್ಮೆಯ ಮೈತ್ರಿಗಳಿಂದ ಅಕ್ಬರ್ ಕಟ್ಟಿದ ಸಾಮ್ರಾಜ್ಯ ಎಷ್ಟು ದೊಡ್ಡದಾಗಿತ್ತು ಅಂತ. ಉತ್ತರದಲ್ಲಿ ಮಂಜಿನ ಹಿಮಾಲಯದಿಂದ ಹಿಡಿದು ದಕ್ಷಿಣದಲ್ಲಿ ಗೋದಾವರಿ ನದಿಯವರೆಗೆ, ಪೂರ್ವದಲ್ಲಿ ಬಂಗಾಳದಿಂದ ಹಿಡಿದು ಪಶ್ಚಿಮದಲ್ಲಿ ಕಾಬೂಲ್ವರೆಗೆ, ಇದೊಂದು ಕಲ್ಪನೆಗೂ ಮೀರಿದ ಬೃಹತ್ ಸಾಮ್ರಾಜ್ಯವಾಗಿತ್ತು. ಈಗ ಈ ಐತಿಹಾಸಿಕ ವಿಶ್ಲೇಷಣೆಯ ಕೊನೆಯಲ್ಲಿ ನಾವೆಲ್ಲರೂ ಒಂದು ಪ್ರಮುಖ ಪ್ರಶ್ನೆಯನ್ನು ಕೇಳ್ಕೊಳ್ಳಬೇಕಾಗಿದೆ. ಮೊಘಲ್ ಸಾಮ್ರಾಜ್ಯ ಇಷ್ಟು ದೀರ್ಘಕಾಲ ಭದ್ರವಾಗಿ ನೆಲೆ ನಿಲ್ಲಲು ಅಸಲಿ ಕಾರಣವೇನು? ಅದು ಅಕ್ಬರನ ಕರುಣಾರಹಿತ ಸೈನಿಕ ಬಲವೋ ಅಥವಾ ಶತ್ರುಗಳನ್ನು ಮಿತ್ರರನ್ನಾಗಿ ಮಾಡಿಕೊಂಡ ಅವನ ಅಭೂತಪೂರ್ವ ರಾಜತಾಂತ್ರಿಕ ನೀತಿಯೋ? ಯೋಚಿಸಿ. ಇತಿಹಾಸವನ್ನು ಸುಮ್ಮನೆ ಓದುವುದಕ್ಕಿಂತ ಹೀಗೆ ಪ್ರಶ್ನಿಸ್ತಾ ಕಲಿಯುವುದು ಹೆಚ್ಚು ಆಸಕ್ತಿದಾಯಕ ಅಲ್ವಾ? ಈ ಪ್ರಶ್ನೆಯೊಂದಿಗೆ ಇಂದಿನ ತರಗತಿಯನ್ನು ಮುಗಿಸೋಣ. ಈ ರೋಚಕ ಅಧ್ಯಯನದಲ್ಲಿ ಪಾಲ್ಗೊಂಡಿದ್ದಕ್ಕೆ ಧನ್ಯವಾದಗಳು.